ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಗೊತ್ತಿಲ್ಲ ನಿಮಗೆ ಶಬ್ದ ಕೇಳ್ತಾ ಉಂಟಾ ಇಲ್ವಾ ಅಂತ. ಮಳೆ ಬರ್ತಾ ಉಂಟಾಯ್ತಾ. ಕತ್ತಲಾಗಿದೆ ವಾತಾವರಣ ಎಲ್ಲ, ಜೋರು ಮಳೆ ಕೂಡ ಬರ್ತಾ ಉಂಟು. ಈ ಮಳೆ ಹೀಗೆ ಬರ್ತಾ ಇದ್ರೆ ಸಾಕು, ನಮಗೆ ನೀರಿಗೆಲ್ಲ ಎಂತ ಸಮಸ್ಯೆ ಬರಬಾರ್ದಲ್ವಾ ಮುಂದೆ. ಈ ಮಳೆಯ ಮೇಲೆ ಅದೆಂತ ವ್ಯಾಮೋಹ ಗೊತ್ತಿಲ್ಲ ಆಯ್ತಾ. ಒಟ್ಟಾರೆ ಮಳೆ ನೋಡುದಂತ ಹೇಳಿದ್ರೆ ತುಂಬಾ ಖುಷಿ, ತುಂಬಾ ಚಂದ ಅಲ್ವಾ ಮಳೆ ನೋಡುದು. ಹಾಗೆ ಯಾರಿಗೆಲ್ಲ ಮಳೆ ನೋಡುದಂತ ಹೇಳಿದ್ರೆ ಇಷ್ಟ ಅಂತ ತಿಳಿಸಿ ಆಯ್ತಾ. ಎಷ್ಟು ಜೋರು ಮಳೆ ಬರ್ತಾ ಉಂಟು ನೋಡಿ. ಹೀಗೆ ಮಳೆ ಬರ್ತಾ ಇರಲಿ. ನೀರಿನ ಹೊರತೆಲ್ಲ ಆದ್ರೆ ನಾವು ನಾಳೆ ಖಂಡಿತ ಗಮಿಗೆ ಹೋಗ್ತೇವೆ. ನನಗೆ ಅದುವೇ ಉಂಟು ತಲೆಯಲ್ಲಿ. ವಾವ್, ನೀರು ನೋಡಿ ಎಷ್ಟು ಚಂದ. ಮಳೆ ಮಂಜು ಮುಸುಕಿದ ಹಾಗೆ ಆಗಿದೆ ಇಡೀ ವಾತಾವರಣ. ನಿನ್ನೆ ಕೆಲವು ಕಡೆ ಎಲ್ಲ ಮಳೆ ಬಂದಿತ್ತಂತೆ, ನಮ್ಮಲ್ಲಿ ಬಂದಿರ್ಲಿಲ್ಲ. ಆದ್ರೆ ಇವತ್ತು ನಮ್ಮಲ್ಲಿ ಕೂಡ ಬಂತು ಮಳೆ, ಖುಷಿ ಆಯ್ತು. ನೋಡಿದ್ರಿ ಅಲ್ಲ ಎಷ್ಟು ಚಂದ ಮಳೆ ಬಂದಿದೆ ಇವತ್ತು ಅಂತ. ತುಂಬಾ ವಾತಾವರಣ ಎಲ್ಲ ತಂಪಾಯಿತು. ಹೀಗೆ ಮಳೆ ಬರ್ತಾ ಇದ್ರೆ ಒಳ್ಳೇದು. ಇದು ಧಾರೆ ಹುಳಿದ್ದು ಗಿಡ. ವಾವ್, ಲಕ್ಕಿ. ಆದ್ರೆ ನಾನು ಆಗ್ಲೇ ನೋಡಿದೆ, ನನ್ನ ಅದೃಷ್ಟ ಹೋಯ್ತು ಹಾಗಾದ್ರೆ. ಲಕ್ಕಿ ಅಂದ್ರೆ ಎಂತ ಗೊತ್ತುಂಟಾ, ಅದೊಂದು ಪಕ್ಷಿ ಬರ್ತದೆ, ಅದಕ್ಕೆ ನಾವು ಕುಪ್ಪುಳು ಅಂತ ಹೇಳುದು ನಮ್ಮ ಕಡೆ. ರತ್ನ ಪಕ್ಷಿ ಅಂತ ಕೂಡ ಹೇಳ್ತಾರೆ. ನಾವು ಸಣ್ಣದಿರುವಾಗೆಲ್ಲ ಒಂದು ನಂಬ್ತಾ ಇದ್ವಿ, ಆ ಪಕ್ಷಿಯನ್ನು ನೋಡಿದ್ರೆ ನಮ್ಗೆ ಆ ದಿನ ಇಡೀ ಅದೃಷ್ಟ, ತಿಂಡಿ ಎಲ್ಲ ಸಿಗ್ತದೆ ತಿನ್ಲಿಕ್ಕೆ ಅಂತ. ಸಣ್ಣ ಮಕ್ಕಳಂತ ಹೇಳಿದ್ರೆ ಹಾಗೆ ಅಲ್ವಾ, ಅವರಿಗೆ ಅದೃಷ್ಟ ಅಂತ ಹೇಳಿದ್ರೆ ಹಾಗೆ. ತಿನ್ನುದಂತೆಲ್ಲ ಹೇಳಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಅಲ್ಲ, ನಾವೆಲ್ಲ ಹಾಗೆ ಸಣ್ಣದಿರುವಾಗ. ಇವತ್ತು ತುಂಬಾ ತಿಂಡಿ ಸಿಗ್ತದೆ ನಮಗೆ ತಿನ್ಲಿಕ್ಕೆ ಅಂತೆಲ್ಲ ಅದನ್ನು ನೋಡಿ ಕೈ ಮುಗಿಯುವುದಾಯ್ತಾ. ಮತ್ತೆ ಅದರ ಹೆಸರೆಲ್ಲ ಹೇಳ್ಬಾರ್ದು ಅಂತೆಲ್ಲ. ಮತ್ತೆ ಒಂದೇ ಸಲ ನೋಡುದು ಅದನ್ನು, ಮತ್ತೆ 2 ಸಲ ನೋಡಿದ್ರೆ ಅದೃಷ್ಟ ಹೋಗ್ತದೆ ಹಾಗೆಲ್ಲ. ಈಗ ಕೂಡ ನೋಡಿದ್ರೆ ಒಂದ್ಸಲ ಹೀಗೆ ಕೈ ಮುಗ್ದು ಹೋಗ್ತದೆ. ಅದೊಂದು ಸಣ್ಣದಿರುವಾಗಿನ ಅಭ್ಯಾಸವ ಏನೋ ಗೊತ್ತಿಲ್ಲ, ಹಾಗೆ ಅಲ್ಲಿ ಹೋಯ್ತದು ಹಾರಿ. ನಮ್ಮ ಅಂಗಳ ನೋಡಿ ಇಲ್ಲಿ ಹೇಗೆ ಆಗಿದೆ ಅಂತ, ಇಡೀ ಕೆರೆ ಹಾಗೆ. ಈ ಒಂದು ಕಪ್ಪು ಬಣ್ಣದ್ದು ಪ್ಲಾಸ್ಟಿಕ್ ಹಾಕಿದ್ದೇವಲ್ಲ ನಾವಿಲ್ಲಿ, ವೀಡ್ ಮ್ಯಾಟ್ ಎಲ್ಲ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಭಾಗದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಹಾಕಿದ್ದಾರೆ. ಆದರೆ ಇದು ಹಾಕುವ ಮೊದಲೆಲ್ಲ, ನಮ್ಮ ಮನೆಯಲ್ಲಿ ಈ ವೀಡ್ ಮ್ಯಾಟ್ ಅಂಗಳಕ್ಕೆ ಹಾಕುವ ಮೊದಲೆಲ್ಲ ನಮ್ಮ ಅಂಗಳದಲ್ಲಿ ಇಡೀ ಕೆರೆಯ ಹಾಗೆ ನೀರು ನಿಲ್ತಾ ಇತ್ತಾಯ್ತಾ. ಮತ್ತು ನಮ್ಮ ಅಂಗಳ ಹೀಗೆ ಆಗ್ತಾ ಇತ್ತು, ಇಡೀ ಹುಲ್ಲು. ಅಂದರೆ ಅದನ್ನು ಹೇಗೆ ಮಳೆಗಾಲದಲ್ಲಿ ತೆಗೆದ್ರೂ ಕೂಡ ಪ್ರಯೋಜನ ಇಲ್ಲಲ್ಲ. ಮಡಲು ಅಂತ ಹೇಳಿದರೆ ತೆಂಗಿನ ಗರಿ ಬರ್ತದಲ್ಲ, ಅದನ್ನೆಲ್ಲ ಹಾಗೆ ಹಾಕ್ತಾ ಇದ್ದೆವು. ಆದರೆ ಈಗ ವೀಡ್ ಮ್ಯಾಟ್ ಹಾಕಿದ ಕಾರಣ ಆ ರೀತಿಯೆಲ್ಲ ಎಂತ ಇಲ್ಲ. ನೋಡ್ತಾ ಇರ್ಬೋದು, ಆದರೂ ಕೂಡ ಈಗ ಕೆರೆ ಹಾಗೆ ನಿಂತಿದೆ ನೀರೆಲ್ಲ. ಮಳೆ ಬಂದು ಒಂದು ಸಲದ ಮಳೆ ನಿಂತಿದೆ. ಒಂಥರ ಪ್ರಕೃತಿ ಪ್ರಶಾಂತವಾಗಿ ಉಂಟು. ಆ ಮಳೆ ಬಂದ ನಂತರದ ಒಂದು ವಾತಾವರಣ ನಿಮಗೆ ಒಂದು ಐಡಿಯಾ ಬರ್ಬೋದು ಹೇಗೆ ಉಂಟು ಅಂತ. ಹೂವಿನ ಗಿಡಗಳ ಮೇಲೆಲ್ಲ ಮಳೆ ಹನಿಗಳು, ಹಕ್ಕಿಗಳ ಕೂಗೆಲ್ಲ ಸ್ವಲ್ಪ ಜಾಸ್ತಿ ಕೇಳ್ತದೆ. ಇದೆಂತದ್ದಿಲ್ಲಿ, ಸುಬ್ರಹ್ಮಣ್ಯ ಕರವಿರದ್ದು ಮರ ಮಗುಚಿ ಬಿದ್ದಿದೆ. ಓಕೆ, ನಾನು ಮೊನ್ನೆ ನೋಡಿದ್ದೆ ದೂರದಿಂದ, ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರುವಾಗ ನೋಡಿದ್ದೆ. ಆದರೆ ಹತ್ತಿರ ಬಂದು ಇವತ್ತು ನೋಡಿದ್ದು. ಬಿದ್ದಿದೆ ಪೇರಳೆ, ಇದಕ್ಕೆ ಬಿದ್ದಿದೆ. ಮಣ್ಣು ಸ್ವಲ್ಪ ಇದಾಗಿ ನೋಡಿ ಹೇಗಾಗಿದೆ ಅಂತ ತೋರಿಸ್ತೇನೆ ಈಚೆ ಕಡೆಯಿಂದ.
ಇದು ಗೊತ್ತಿರಬಹುದು, ನಾನು ಅವತ್ತಿನ ವಿಡಿಯೋದಲ್ಲಿ ಹೇಳಿದ್ದೆ ಗಿಣಿ ಮೂಗು ಅಂತ. ನಾವು ಆ ಹೂವಿನ ದಳದ ಹಾಗೆ ಉಂಟಲ್ಲ ಇಲ್ಲಿ, ಇದನ್ನು ತೆಗೆದು ಮೂಗಿಗೆ ಹಾಕ್ತಾ ಇದ್ದೆವು, ಗಿಣಿ ಮೂಗು ಅಂತ. ನಮ್ಮ ಮನೆ ಹೇಗೆ ಕಾಣ್ತದೆ ನಿಮಗೆ ಅಂತ ತೋರಿಸುದು ಆಯ್ತಾ. ನಾನು ಇಷ್ಟ ತನಕ ಹೀಗೆ ತೋರಿಸ್ಲಿಲ್ಲ ಅಲ್ಲ. ನನಗೆ ಎಂತ ಗೊತ್ತಿಲ್ಲ, ಈ ವ್ಯೂ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಕಾಡು ಕಾಣ್ತಾ ಇರಬಹುದು, ಅಲ್ಲಿ ಎಂತ ಇಲ್ಲ. ಮತ್ತೆ ಮೇಲೆ ಇದರಿಂದ ಮೇಲೆ ಯಾರ್ದು ಕೂಡ ಇಲ್ಲಿ ಮನೆ ಇಲ್ಲ, ಮೇಲೆ ಇಡೀ ಕಾಡು. ಹಾಗೆ ಇದು ನಮ್ಮ ಮನೆ. ಇಲ್ಲೆಲ್ಲ ಸ್ವಲ್ಪ ತರಕಾರಿದ್ದು, ಮತ್ತೆ ಅಲ್ಲಿ ಆ ಕಡೆ ಎಲ್ಲ ಹಟ್ಟಿ ಎಲ್ಲ ಇರುದು ದನದ್ದು. ಯಾರಿಗೆಲ್ಲ ನಮ್ಮ ಮನೆಯ ಹಂಚಿನ ಮೇಲೆ ಲಕ್ಕಿ ಕೂತದ್ದು ಕಾಣ್ತಾ ಉಂಟು, ಲಕ್ಕಿ ಪಕ್ಷಿ ಅಂತ ನಾನು ಹೇಳಿದೆ ಅಲ್ಲ, ಇದುವೇ ನೋಡಿ. ನಾನು 3ನೇ ಸಲ ಇವತ್ತು ನೋಡುದು. ನನಗೆ ಅದೃಷ್ಟ ಇಲ್ಲ, ನಿಮಗೆಲ್ಲ ಕೂಡ ತೋರಿಸ್ತೇನೆ, ನನ್ನ ಸಬ್ಸ್ಕ್ರೈಬರ್ಸಿಗೆಲ್ಲ ಅದೃಷ್ಟ ಸಿಗ್ಲಿ ಅಂತ. ಒಂದು ಕಾಕತಾಳೀಯವಾಗಿ ನನಗೆ ಇದನ್ನು ಸೆರೆ ಹಿಡಿಲಿಕ್ಕೆ ಸಿಕ್ಕಿದ್ದು. ನಾನು ನನ್ನ ಮನೆ ತೋರಿಸುವ ಒಂದು ಸಂದರ್ಭದಲ್ಲಿ ನನಗೆ ಖಂಡಿತ ಖುಷಿ ಆಯ್ತು ನೋಡಿ. ಇದರ ಬಗ್ಗೆ ಹೇಳ್ತಾ ಇದ್ದದ್ದು. ತುಂಬ ಝೂಮಲ್ಲಿ ನನ್ನ ಕ್ಯಾಮರಾದಲ್ಲಿ ಅಷ್ಟು ಕ್ಲಾರಿಟಿ ಉಂಟಾ ಇಲ್ವಾ ಗೊತ್ತಿಲ್ಲ ನನಗೆ. ವಾವ್, ಮಳೆಗೆ ಈ ಪಕ್ಷಿ ಒದ್ದೆ ಆಗಿದೆ. ನನ್ನನ್ನೇ ನೋಡ್ತಾ ಉಂಟಲ್ಲಿ ಕುತ್ಕೊಂಡು, ಎಂತ ಮಾಡುದು ಇವಳು ಅಂತ. ಅದು ಗರಿ ಎಲ್ಲ ಬಿಡಿಸಿ ಎಷ್ಟು ಚಂದ ಉಂಟು ಗೊತ್ತುಂಟಾ. ಈಗ ಕಾಣ್ತಾ ಇರಬಹುದು ಸರಿಯಾಗಿ. ನಿಮ್ಮ ಭಾಗದಲ್ಲಿ ಎಲ್ಲ ನೀವು ಈ ಪಕ್ಷಿಗೆ ಎಂತ ಕರಿತೀರಿ ಅಂತ ಹೇಳಿ ಆಯ್ತಾ ನನಗೆ. ನಮ್ಮಲ್ಲಿ ಕುಪ್ಪುಳು ಅಂತ ಹೇಳುದು, ನಮ್ಮ ತುಳುನಾಡಿನಲ್ಲಿ. ಹಾಗೆ ನಮ್ಮ ಹವ್ಯಕದಲ್ಲಿ ಕೂಡ ನಾವು ಕುಪ್ಪುಳು ಅಂತ ಹೇಳುದು. ಹಾಗೆ ಕನ್ನಡದಲ್ಲಿ ರತ್ನ ಪಕ್ಷಿ ಅಂತ ಗೊತ್ತುಂಟು, ಮತ್ತೆ ಬೇರೆ ಎಂತ ಹೆಸರಿನಿಂದ ಕರೀತಾರೆ ಗೊತ್ತಿಲ್ಲ. ನಿಮ್ಮ ಭಾಗದಲ್ಲಿ ಎಲ್ಲ ಈ ಪಕ್ಷಿಗೆ ಎಂತ ಹೇಳ್ತೀರಿ ಅಂತ ಹೇಳುದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಯಾರ ಚಪ್ಪಲಿ ಹಾಕಿದ್ದೇನೆ ಗೊತ್ತುಂಟಾ? ನನ್ನ ತಂದೆಯ ಚಪ್ಪಲಿ ಆಯ್ತಾ ಇದು. ನಾನು ಮನೆಯಲ್ಲಿ ಆಚೆ ಈಚೆ ಓಡಾಡಲಿಕ್ಕೆ ತಂದೆಯ ಚಪ್ಪಲೇ ಹಾಕುದು. ಅದೊಂಥರ ಕಂಫರ್ಟ್ ಆಯ್ತಾ. ನನ್ನ ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ನಾನು ವ್ಲಾಗ್ ಅಂತ ಮಾಡಿದ್ದು, ನಮ್ಮ ಕಳೆಂಜಿ ಮಲೆ ಈ ಗುಡ್ಡೆ ಕಾಡು ಉಂಟಲ್ಲ, ಅಲ್ಲಿ ಬಕಾಸುರನ ಗುಹೆ ಅಂತ ಇತ್ತು, ಅಲ್ಲಿಗೆ ಹೋಗುವ ವಿಡಿಯೋದಲ್ಲಿ ನಾನು ಈ ರೀತಿ ಅಪ್ಪನ ಚಪ್ಪಲ್ ತೋರಿಸಿ ಹೇಳಿದ್ದೆ ನನಗಿದು ತುಂಬ ಕಂಫರ್ಟ್ ಅಂತ. ಆದರೆ ನನ್ನ ಹೆಚ್ಚಿನ ಈಗಿರುವ ಸಬ್ಸ್ಕ್ರೈಬರ್ಸ್ ಆ ವಿಡಿಯೋ ನೋಡಲಿಲ್ಲ ಅಂತ ಅಂದುಕೊಳ್ತೇನೆ, ಗೊತ್ತಿಲ್ಲ ನನಗೆ, ನೋಡಿರುವವರು ಕೂಡ ಇರುವರು. ಹಾಗೆ ಹೇಳಿದ್ದೆ ಅಪ್ಪನ ಚಪ್ಪಲ್ ಹಾಕೋದು ಯಾಕಂತ ಹೇಳಿದರೆ ಅದೊಂಥರ ಕಂಫರ್ಟ್ ಆಯಿತಾ. ಸ್ವಲ್ಪ ನನ್ನ ಕಾಲಿಗಿಂತ ಸೈಜ್ ದೊಡ್ಡ ಇರುವಾಗ ಅದು ನನಗೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಹಾಗೆ ಅನ್ನಿಸ್ತದೆ. ಮತ್ತು ಎಂತ ಈ ಶೂವಿನ ಹಾಗೆಲ್ಲ ಒಂಥರ ಹಾಗೆ ನನಗೆ ಕಂಫರ್ಟ್ ಕೊಡ್ತದೆ. ಅದಕ್ಕೋಸ್ಕರ ಹಾಗೆ ಹಾಕೋದು ನಾನು. ಬೇಗ ಕಟ್ಟಾಗೋದಿಲ್ಲ. ನಮ್ಮ ಚಪ್ಪಲೆಲ್ಲ ಸ್ವಲ್ಪ ತೆಳುಪು, ಅಂದರೆ ಬಳ್ಳಿಯ ಹಾಗೆ ಅಂಥದ್ದೆಲ್ಲ ಡಿಸೈನ್ ಇರುವಾಗ ಸ್ವಲ್ಪ ಕಾಲು ಹೀಗೆ ಸ್ಕಿಟ್ ಇದಾದರೂ ಕೂಡ ಕಟ್ಟಾಗ್ತದಲ್ವಾ. ಅದಕ್ಕೆ ಬೇಕಾಗಿ ಅಪ್ಪನ ಚಪ್ಪಲಿ ಹಾಕುದು ನಾನು ಶಾಲೆ ಬಿಟ್ಟು ಬರುವಾಗ ಅದೆಲ್ಲ ನೆನಪಾಗ್ತದೆ. ಮಳೆ ಎಲ್ಲ ಬಿಟ್ಟಾದ ನಂತರ ನಡ್ಕೊಂಡು ಬರುದು. ಮಳೆ ಬರುವಾಗ ಕೂಡ ತುಂಬ ಸಲ ನಡ್ಕೊಂಡು ಬರ್ತಾ ಇದ್ದೆವು. ಅದೆಲ್ಲ ನೆನಪಾಗ್ತಾ ಉಂಟು. ವಾತಾವರಣ ತುಂಬ ಚಂದ ಉಂಟು ಮಾತ್ರ. ನಾನು ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಮಳೆ ಬಂತು, ಖುಷಿ ಆಯ್ತು ನನಗೆ. ಹಾಗೆ ಅಂಗಳದಲ್ಲೆಲ್ಲ ನೀರಲ್ಲಿ ಆಟ ಆಡೋದಂತ ಹೇಳಿದರೆ ಸಣ್ಣದಿರುವಾಗ ತುಂಬ ಇಷ್ಟ. ಇಲ್ಲೆಲ್ಲ ನಾನು ಹೇಳಿದ್ದೆ ಅಲ್ಲ ಅವತ್ತು, ಅಂದರೆ ನೀರು ನಿಲ್ತಾ ಇತ್ತಂತ ಆಗ ಹೇಳಿದ್ದೆ ಅಲ್ಲ, ಹಾಗೆಲ್ಲ ಇರುವಾಗ ಮಳೆ ನಿಂತ ಕೂಡಲೇ ಅಂಗಳಕ್ಕೆ ಓಡಿಕೊಂಡು ಬರುದು ನೀರಲ್ಲಿ ಆಟ ಆಡಲಿಕ್ಕೆ ಅಂತ. ನಾನಾಗ ಕೆಲಸ ಮಾಡ್ತಾ ಇರುವಾಗ ಜೋರು ಮಳೆ ಬಂದದ್ದು. ನಾನು ಕೆಲಸವನ್ನು ಸ್ವಲ್ಪ ಸ್ಟಾಪ್ ಮಾಡಿ ಹೊರಗೆ ಬಂದು ವಿಡಿಯೋ ಎಲ್ಲ ಮಾಡಿ ಓಡಿದ್ದು ವಾಪಸ್ ಕೆಲಸ ಮಾಡಲಿಕ್ಕೆ. ಆದರೆ ಈಗ ಈ ಸಮಯದಲ್ಲಿ ಮಳೆ ಬರ್ತಾ ಇದ್ರೆ ನನಗೆ ವಿಡಿಯೋ ಎಲ್ಲ ತುಂಬ ಮಾಡ್ಬೋದಿತ್ತು ಇನ್ನು ಕೂಡ. ನನಗೆ ಸಿನಿಮ್ಯಾಟಿಕ್ ವಿಡಿಯೋ ಹಾಗೆಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಆಯಿತಾ. ಆದರೆ ನನ್ನ ಫೋನ್ ಅಷ್ಟೆಲ್ಲ ಒಳ್ಳೆ ಕ್ಲಾರಿಟಿಯಾಗಿ ಕ್ಯಾಪ್ಚರ್ ಮಾಡೋದಿಲ್ಲ. ಅಂದರೆ ಹತ್ತಿರ ಒಂದು ಇಷ್ಟೀಗ ನನ್ನ ಮುಖ ಮತ್ತು ನನ್ನ ಫೋನಿಗಿರುವ ಅಂತರದಿಂದ ಚಂದ ಸೆರೆ ಹಿಡ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿರುವುದನ್ನು ಝೂಮ್ ಮಾಡಿದಾಗ ಆ ಕ್ಲಾರಿಟಿ ಎಲ್ಲ ಹೋಗ್ತದಲ್ವ ಎಷ್ಟೇ ಆದರೂ ಕೂಡ. ತುಂಬ ಫೋಟೋಗ್ರಫಿ ಇಂಥದ್ರ ಮೇಲೆಲ್ಲ ಆಸಕ್ತಿ ಇರುವವರಿಗೆ ನಾನು ಹೇಳಿದ ಅರ್ಥ ಆಗಬಹುದು. ಹಾಗೆ ನನ್ನ ಮಟ್ಟಿಗೆ, ನಾನು ಹಾಕುವ ವಿಡಿಯೋದ ಮಟ್ಟಿಗೆ ನನ್ನ ಫೋನ್ ನನಗೆ ಓಕೆ ಉಂಟು ಈಗ. ಹಾಗೆ ಅಂತ ನನಗೆ ಸಮಸ್ಯೆ ಇಲ್ಲ, ಕ್ಲಾರಿಟಿ ಸಾಕಾಗೋದಿಲ್ಲ ಹಾಗೆಂತ ಸಮಸ್ಯೆ ಇಲ್ಲ. ನನಗೆ ಕಂಟೆಂಟ್ ಸ್ಟಾರ್ಟ್ ಮಾಡುವ ಸಮಯದಲ್ಲಿ ಅನ್ನಿಸ್ತಾ ಇತ್ತು ನನ್ನ ಫೋನಲ್ಲಿ ಕ್ಲಾರಿಟಿ ಸಾಕಾಗೋದಿಲ್ಲ ನನಗೆ ಅಂತ. ಈ ಫೋನಲ್ಲಿ ಅದಕ್ಕಿಂತ ಮೊದಲು ನನ್ನದು ಮೊಟೋರೋಲಾ ಫೋನ್ ಇದ್ದದ್ದು, ಈಗ ನನ್ನದು ರಿಯಲ್ಮಿ ಫೋನ್ ಇರುವಂಥದ್ದು. ನನ್ನ ರಿಯಲ್ಮಿ ಫೋನ್ ನನಗೆ ತುಂಬ ಇಷ್ಟ ಆಯಿತಾ. ಯಾಕಂತ ಹೇಳಿದರೆ ನನ್ನ ಫಸ್ಟ್ ಫೋನ್ ರಿಯಲ್ಮಿ ಫೋನೇ ಆಗಿತ್ತು. ನಾನು MSc ಜಾಯ್ನ್ ಆದ ಸಂದರ್ಭದಲ್ಲಿ ಕಾಣ್ತದೆ ನನಗೆ, ಅಕ್ಕ ತೆಗೆದು ಕೊಟ್ಟದ್ದಾಗ. ಅವಳು ಕೆಲಸದಲ್ಲಿದ್ಲು ಬೆಂಗಳೂರಲ್ಲಿ ಆಗ. ಹಾಗೆ ಅವಳು ತೆಗೆದು ಕೊಟ್ಟಿದ್ಲು ನನಗೆ ರಿಯಲ್ಮಿ ಫೋನಲ್ಲಿ ನನಗೆ ಕ್ಯಾಮರಾ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಗೋದು. ಹಾಗೆ ಅದಾದ ನಂತರ ಅದು ಹಾಳಾಯಿತು ಅಂತ ಮೊಟೋರೋಲಾ ತಗೊಂಡೆ. ಮೊಟೋರೋಲಾ ಕೂಡ ಅಷ್ಟೇ ನನಗೆ
ತುಂಬ ಇಷ್ಟ ಆಯ್ತು ಅದರದ್ದು. ಅದು ಫೀಚರ್ ಎಲ್ಲ ಹೊರಗಿದ್ದು ಎಲ್ಲ ತುಂಬ ಚೆಂದ ಇತ್ತು ನೋಡ್ಲಿಕ್ಕೆ. ಆದರೆ ಕ್ಯಾಮರಾ ಕ್ವಾಲಿಟಿ ನನ್ನ ಮಾಡೆಲ್ ಇದ್ದಷ್ಟು ಖುಷಿ ಇರಲಿಲ್ಲ, ನನಗೆ ಇಷ್ಟ ಅಂತ ಅನ್ನಿಸ್ಲಿಲ್ಲ. ಅದು ಮೊಟೋರೋಲಾ ನನ್ನ ಸ್ಯಾಲರಿಯಲ್ಲಿ ನಾನು ತಗೊಂಡ ಫಸ್ಟ್ ಫೋನು. ಹಾಗೆ ಅದು ಕೂಡ ಅಷ್ಟೇ, ಅದು ಸದ್ಯ ಕಳೆದ ವರ್ಷವೇನೋ ಅದು ಬಿದ್ದು ಹಾಗೆ ಹೀಗೆಲ್ಲ ಆಗಿ ಅದರದ್ದು ಟಚ್ ಎಲ್ಲ ಹೋಗಿ ಸ್ವಲ್ಪ ಅವಾಂತರ ಎಲ್ಲ ಆಗಿದೆ. ಅದಕ್ಕೋಸ್ಕರ ಮತ್ತೆ ವಾಪಸ್ ನಾನು ರಿಯಲ್ಮಿಗೆ ಶಿಫ್ಟ್ ಆದೆ. ಇದು ರಿಯಲ್ಮಿ ನನ್ನದು ರಿಯಲ್ಮಿ 5G ಅಂತ ಬರ್ತದಲ್ಲ ಮಾಡೆಲ್. ಇದು ತುಂಬ ಕಾಸ್ಟ್ಲಿದ್ದೇನು ಫೋನ್ ಅಲ್ಲ ನನ್ನದು, 30,000ದ ಒಳಗಿದ್ದೆ. ನನಗೆ ಎಷ್ಟು ಕೊಟ್ಟಿದೆ ನನ್ನ ನೆನಪಿಲ್ಲ, 25,000 ಚಿಲ್ಲರೆಯನ್ನು ಕೊಟ್ಟದ್ದು. ಹಾಗೆ ಕೆಲವರೆಲ್ಲ ಅಂದುಕೊಳ್ಬಹುದು ನಾನು ಕೆಲಸದಲ್ಲಿದ್ದೇನೆ, ನನಗೆ ಐಫೋನ್ ಇರ್ಬೋದು ಹಾಗೆ ಹೀಗೆ ಅಂತ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಎಂತ ಅಂತ ಹೇಳಿದರೆ, ನಾವು ಫೋನಿಗೆ ಎಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಬಾರ್ದು. ಫೋನ್ ಆಗಿರಬಹುದು ಅಥವಾ ಐಷಾರಾಮಿ ವಸ್ತುಗಳಿಗೆ ನಾವು ಜಾಸ್ತಿ ದುಡ್ಡು ಹಾಕಬಾರ್ದು ಅಂತ ನನ್ನದೊಂದು ಅಭಿಪ್ರಾಯ. ಯಾಕಂತ ಹೇಳಿದರೆ, ಈಗ ನಾವು ದುಡಿಯುವ ದುಡ್ಡು ಕೇವಲ ನಮ್ಮ ಖುಷಿಗೋಸ್ಕರ ಅಥವಾ ಒಂದು ನಮ್ಮ ವೈಯಕ್ತಿಕ ಖರ್ಚುಗಳಿಗೋಸ್ಕರ ಮಾತ್ರ ಬಿಂದಸಾಗಿ ನಾವು ಖರ್ಚು ಮಾಡ್ತೇವೆ ಅಂತ ಹೇಳಿ ಆದರೆ ಖಂಡಿತ ಅಂಥದ್ದೆಲ್ಲ ತಕ್ಕೊಳ್ಬಹುದು. ಆದರೆ ಸ್ವಲ್ಪ ಜವಾಬ್ದಾರಿ ಎಲ್ಲ ಇರುವಾಗ ಅಂಥದ್ದೆಲ್ಲ ಸೂಕ್ತ ಅಲ್ಲ, ಅದು ಗೊತ್ತಿರ್ಬೋದು ಎಲ್ಲರಿಗೆ ಕೂಡ. ಮತ್ತು ನನ್ನ ಕಂಟೆಂಟ್ ಕ್ರಿಯೇಷನಿಗೋಸ್ಕರ ನಾನೇನು ಇನ್ವೆಸ್ಟ್ ಮಾಡ್ತೇನೆ ಅದು ನನಗೆ ನನ್ನ ಕಂಟೆಂಟಿಂದಲೇ ಬರಬೇಕು ಅಂತ ಹೇಳೋದು ನನ್ನ ಮತ್ತೊಂದು ಉದ್ದೇಶ, ಆಯಿತಾ. ಈಗ ನಾನೇನಾದರೂ ಈ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಮೈಕ್ ತೆಕ್ಕೊಳ್ತೇನೆ ಅಥವಾ ಏನಾದರೂ ಒಂದು ಸ್ಟ್ಯಾಂಡ್ ತೆಕ್ಕೊಳ್ತೇನೆ ಅಥವಾ ಫೋನೇ ತೆಕ್ಕೊಳ್ತೇನೆ ಅಂತಾದರೂ ಅದು ನನಗೆ ಕಂಟೆಂಟ್ ಕ್ರಿಯೇಷನಿಂದಲೇ ಬರಬೇಕು ಅಂತ ಹೇಳೋದೊಂದು ಆಸೆ ನನಗೆ. ಈಗ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮಾನಿಟೈಸೇಷನ್ ಸ್ಟಾರ್ಟ್ ಆಗಿದೆ ನನಗೆ. ಹಾಗೆ ಒಂದಿಷ್ಟು ದುಡ್ಡು ಕಂಪ್ಲೀಟ್ ಆದ ನಂತರ ಅದು ನನ್ನ ಅಕೌಂಟಿಗೆ ಬರುವಂಥದ್ದು. ಆದರೆ ಅದು ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಮಾನಿಟೈಸೇಷನ್ ಅಂತೂ ಸ್ಟಾರ್ಟ್ ಆಗಿದೆ. ಹಾಗೆ ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಆಗಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಕಂಟೆಂಟ್ ಇದು ಕೊಲಾಬರೇಷನ್ ಎಲ್ಲ ಮಾಡಿ ಇಂಥದ್ದೆಲ್ಲ ದುಡ್ಡು ಸಿಕ್ಕಿದ ನಂತರ ಒಂದು ಒಳ್ಳೆ ಫೋನ್ ತೆಕ್ಕೊಳ್ಳುವ ಅಂತ ಅಂದುಕೊಳ್ತಾ ಇದ್ದೆ. ಆದರೆ ಈಗೀಗ ನನಗೆ ನನ್ನ ಫೋನ್ ಅಷ್ಟೆಂತ ಕಡಿಮೆ ಕ್ಲಾರಿಟಿ ಇರುವ ಫೋನ್ ಅಂತ ಅನ್ನಿಸೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಜನ ಕೇಳ್ತಾರೆ ನನ್ನ ಹತ್ರ, ನೀನು ಯಾವ ಫೋನ್ ಯೂಸ್ ಮಾಡೋದು, ನಿನ್ನ ಫೋನಿದ್ದು ಕ್ಯಾಮರಾ ಕ್ವಾಲಿಟಿ ಎಲ್ಲ ಒಳ್ಳೆದುಂಟು ಅಂತೆಲ್ಲ ಹೇಳ್ತಾರೆ. ಹಾಗೆ ನನಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಈಗ ನನ್ನ ವಿಡಿಯೋವನ್ನು ನಾನು ಮಾಡಿ ಹೀಗೆ ನೋಡುವಾಗ ಯಬ್ಬಾ ಎಂಥ ಕ್ವಾಲಿಟಿ ಎಲ್ಲ ಹಾಗೆ ಅಂತ ಅನ್ನಿಸೋದಿಲ್ಲ ನನಗೆ. ಓಕೆ, ಪರವಾಗಿಲ್ಲ, ಅಂದರೆ ದೊಡ್ಡ ಐಫೋನಲ್ಲಿ ತೆಗೆದ ಹಾಗೆಲ್ಲ ಎಂತ ಬರುವುದಿಲ್ಲ, ಆದರೂ ಕೂಡ ನನಗೆ ಓಕೆ ಅಂತ ಉಂಟು. ನೋಡುವ ಇನ್ನು ಇದು ನನಗೆ ಸ್ವಲ್ಪ ಬೋರ್ ಆಗ್ತಾ ಹೋದರೆ ಮುಂದೆ ಗೊತ್ತಿಲ್ಲ, ಯಾವುದಾದ್ರೂ ಆಫರ್ಸ್ ಎಲ್ಲ ಸ್ವಲ್ಪ ಕಡಿಮೆಯಲ್ಲಿ ಫೋನ್ ಸಿಗ್ತದೆ ಅಂತ ಹೇಳಿ ಆದರೆ ತೆಕ್ಕೊಳ್ಳುವ ಚಾನ್ಸ್ ಕೂಡ ಇರ್ಬೋದು. ಆದರೆ ಸದ್ಯಕ್ಕೆ ನನ್ನ ಮನಸ್ಥಿತಿ ಈಗ ಹಾಗಿಲ್ಲ, ತೆಕ್ಕೊಳ್ಬೇಕು ಅಂತ ಎಂತ ಇಲ್ಲ. ನಾನು ಸಜೆಸ್ಟ್ ಮಾಡೋದು ಕೂಡ ಅಷ್ಟೇ, ಯಾರಾದರೂ ಕಂಟೆಂಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ವಿಡಿಯೋ ಹಾಕಬೇಕು, ಆದರೆ ನಮ್ಮ ಹತ್ರ ಫೋನ್ ಇಲ್ಲ ಅಂತ ಹಿಂಜರಿತಾ ಇದ್ದರೆ ಆ ವಿಷಯಕ್ಕೆ ಹಿಂಜರಿಯೋದೇ ಬೇಡ. ಯಾಕಂತ ಹೇಳಿದರೆ ವಿಡಿಯೋ ಕ್ವಾಲಿಟಿ ಅಂತ ಹೇಳುವಂಥದ್ದು ಮ್ಯಾಟರ್ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಮ್ಯಾಟರ್ ಆಗ್ತದೆ. ಆದರೆ ನಿಮ್ಮ ಕಂಟೆಂಟ್ ಒಂದು ವೇಳೆ ಒಳ್ಳೆದಿದ್ದರೆ ಅದು ಜಾಸ್ತಿ ನಿಮಗೆ ಕ್ಯಾಮರಾ ಕ್ವಾಲಿಟಿ ಮೇಲೆ ಫೋಕಸ್ ಹೋಗೋದಿಲ್ಲ. ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ಅಷ್ಟೇ ಒಳ್ಳೆ ಫೋನಲ್ಲಿ ಅಂತ ಸ್ಟಾರ್ಟ್ ಮಾಡಿದಲ್ಲ. ಹಾಗೆ ಇದು ಕೂಡ ಅಷ್ಟೇ ದೊಡ್ಡ ಒಂದು ಲಕ್ಷಗಟ್ಟಲೆ ಎಲ್ಲ ಕೊಟ್ಟು ತೆಗೆದ ಫೋನ್ ಕೂಡ ಅಲ್ಲ, ಒಂದು 25,000 ಚಿಲ್ಲರೆ ಆ ರೇಂಜಲ್ಲಿ, 30ರಿಂದ ಒಳಗೆ, 25ರಿಂದ ಮೇಲೆ ಎಷ್ಟೋ ಕೊಟ್ಟಿದ್ದೇನೆ ಈ ಫೋನಿಗೆ. ಹಾಗಾದ ಕಾರಣ ಏನು ದೊಡ್ಡ ಮೊತ್ತದ ಫೋನ್ ಅಲ್ಲ. ಆದರೆ ನಮಗೆಲ್ಲ ಅಷ್ಟು ಹಣ ಅಂತ ಹೇಳಿದರೆ ತುಂಬ ಕಡಿಮೆ ಅಂತ ಏನೂ ಅಲ್ಲ. ಆದರೆ ಈಗಿನ ಜಮಾನದ ಫೋನ್ಗಳ ಬೆಲೆ ಎಲ್ಲ ನಿಮಗೆ ಗೊತ್ತುಂಟು. ಈಗಿನ ಯೂತ್ ಅವರು ಹೇಗಿರುವ ಫೋನೆಲ್ಲ ತೆಕ್ಕೊಳ್ತಾರೆ ಕೂಡ ಗೊತ್ತುಂಟು. ಆದರೆ ನನಗೆ ಅದರ ಅಗತ್ಯ ಇಲ್ಲ ಅಂತ ಅನಿಸಿತ್ತು. ಇದು ಕೂಡ ಏನು ತುಂಬ ಹಿಂದೆ ತೆಗೆದದಲ್ಲ, ಕಳೆದ ವರ್ಷ ಡಿಸೆಂಬರ್ ಸಮಯದಲ್ಲೇನೋ ತೆಗೆದದ್ದು. ಇನ್ನು ಕೂಡ 1 ವರ್ಷ ಕೂಡ ಆಗಲಿಲ್ಲ ಈ ಫೋನಿಗೆ, ಹಾಗಾಗಿ ಹೇಳ್ತಾ ಇರುವಂಥದ್ದು. ಹಾಗೆ ನಾನು ವಾಯ್ಸ್ ಓವರ್ ವೀಡಿಯೋಸನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೆ, ಮತ್ತು ಯೂಟ್ಯೂಬ್ ಚಾನೆಲ್ ಕೂಡ ಪ್ರಾರಂಭ ಮಾಡಿದೆ. ಅದಾದ ನಂತರ ನನಗೆ ತುಂಬ ಜನ ಹೇಳಿದರು, ನೀನು ಮೈಕ್ ತೆಕ್ಕೋ, ಸ್ಟ್ಯಾಂಡ್ ತೆಕ್ಕೋ, ಟ್ರೈಪಾಡ್ ಸ್ಟ್ಯಾಂಡ್ ಎಲ್ಲ ಬರ್ತದಲ್ಲ ಅದು ತೆಕ್ಕೋ ಅಂತೆಲ್ಲ ಹೇಳಿದರು. ಅದಾದ ನಂತರ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಕೊಲಾಬರೇಷನ್ ಬಂತು, ಒಂದಷ್ಟು ದುಡ್ಡು ಕೂಡ ಸಿಕ್ಕಿತ್ತು. ಆದರೆ ನನಗೆ ಆ ಸಮಯದಲ್ಲಿ ಅದಾದ ನಂತರ ನನ್ನ ಅತ್ತಿಗೆ ನನಗೆ ಟ್ರೈಪಾಡ್ಗೆ ಇದು ಒಂದು ಕೊಟ್ಟರು. ಹಾಗೆ ನಿಮಗೆ ಹೇಳಿದ್ದೇನೆ ಇಲ್ವಾ ಗೊತ್ತಿಲ್ಲ, ನನಗೆ ನನ್ನ ಅಕ್ಕ ಮೈಕ್ ಕೂಡ ಗಿಫ್ಟ್ ಕೊಟ್ಟಿದ್ದಾಳೆ ಸದ್ಯ, ಕಳೆದ ತಿಂಗಳಂತ ಅನ್ನಿಸ್ತದೆ. ನಾವು ಮಾಯಾ ಸಿಲ್ಕ್ಸ್ ಕೊಲಾಬರೇಷನ್ಗೆ ಹೋಗಿದ್ದೇವಲ್ಲ, ಆ ದಿವಸ ಅಕ್ಕ ಮತ್ತು ನಾನು ಜೊತೆಯಲ್ಲೇ ಬಂದಿದ್ದೇವಲ್ಲ ಇಲ್ಲಿ ಮನೆಗೆ. ಆ ದಿನ ಇಲ್ಲಿ ಮೈಕ ಇಟ್ಟುಕೊಂಡೊಂದು ಬಾಕ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ಅವಳು ತರಿಸಿದ್ದು,
ಅದರದ್ದು ಪಾರ್ಸಲ್ ಇದ್ದು ಬಾಕ್ಸ್ ಇಟ್ಟಿಟ್ಟುಕೊಂಡು ನಾನು ಕೇಳಿದೆ ಇದು ಯಾರ್ದು ಬಾಕ್ಸ್ ಅಂತ. ಆಗ ಅದು ನಿನಗೆ ಅಂತ ತೆಗೆದು ನೋಡು ಅಂತ ಅಮ್ಮ ಎಲ್ಲ ಹೇಳಿದರು. ಮತ್ತೆ ತೆಗೆದು ನೋಡಿದಾಗ ಮೈಕ್ ಅಕ್ಕ ನನಗೋಸ್ಕರ ಆರ್ಡರ್ ಮಾಡಿದ್ಲು ಅದನ್ನು. ಆದರೆ ನಾನು ಅದನ್ನು ಯೂಸ್ ಮಾಡೋದು ಕೂಡ ತುಂಬ ಕಡಿಮೆ ಆಯಿತಾ. ಅಂದರೆ ತೀರಾ ಗದ್ದಲ ಇರುವ ಪ್ರದೇಶದಲ್ಲಿ ಎಲ್ಲ ಬೇಕಾಗ್ತದೆ ಅಲ್ವಾ ಮೈಕ್. ನನಗೆ ಮೈಕ್ ಉಂಟು, ಟ್ರೈಪಾಡ್ ಉಂಟು, ಎಲ್ಲ ಉಂಟು. ಆದರೂ ಕೂಡ ನಾನು ಬಳಕೆ ಮಾಡೋದು ತುಂಬ ಕಡಿಮೆ. ಯಾಕಂತ ಹೇಳಿದರೆ ನನಗೆ ಹೀಗೆ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಮೊದಲಿನಿಂದಲೇ ನಾನು ಇದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದರೆ ನಾನು ಅದಕ್ಕೆ ಅಡಿಕ್ಟ್ ಆಗ್ತಿದ್ದೇನೆಂದರೆ ಅದು ಬೇಕು ಇಲ್ಲದೆ ಆಗೋದಿಲ್ಲ ಅಂತ ಅನ್ನಿಸ್ತೇನೋ. ಆದರೆ ಈಗ ನನಗೆ ಹಾಗೆ ಅಂತ ಅನಿಸೋದಿಲ್ಲ. ಎಲ್ಲಿಯಾದರೂ ಗದ್ದಲ ಇರುವ ಜಾಗದಲ್ಲಿ ಅಥವಾ ವಾಯ್ಸ್ ಓವರ್ ಕೊಡುವಾಗ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಕೊಡಬೇಕು ಅಂತ ಹೇಳಿ ಆದರೆ ಅದನ್ನು ಯೂಸ್ ಮಾಡ್ತೇನೆ ನಾನು ಎರಡನ್ನು ಕೂಡ. ಹಾಗಾಗಿ ಅಂದರೆ ಇದು ಸ್ಟಿಕ್ ಕೂಡ ಯೂಸ್ ಆಗ್ತದೆ ನನಗೆ. ಹೋಗುವಾಗ ಅಲ್ಲಿ ಇಲ್ಲಿ ಎಲ್ಲ ತಗೊಂಡು ಹೋಗ್ತೇನೆ ನಾನು. ಹಾಗೆ ಹೇಳಬೇಕಿತ್ತು, ಯಾರಾದರೂ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತೆಲ್ಲ ಆಸೆ ಇಟ್ಟುಕೊಂಡು ನಮ್ಮ ಹತ್ರ ಒಳ್ಳೆ ಫೋನ್ ಇಲ್ಲ, ಒಳ್ಳೆ ಕ್ಯಾಮರಾ ಇಲ್ಲ ಅಂತೆಲ್ಲ ಹಿಂಜರಿತಿದ್ರೆ ಅವರಿಗೊಂದು ಸಲಹೆಯಾಗಿ ಹೇಳಿದ್ದು ನಾನು. ಕೇವಲ ಕ್ಯಾಮರಾ ಕ್ವಾಲಿಟಿ ಎಲ್ಲ ಮಾನದಂಡ ಅಲ್ಲ, ನಿಮ್ಮ ಪ್ರತಿಭೆ ಕೂಡ ತುಂಬ ಮುಖ್ಯ, ಹಾಗೆ ನಿಮ್ಮ ಆಸಕ್ತಿ ಕೂಡ ತುಂಬ ಮುಖ್ಯ. ಅದಕ್ಕೆ ನಾನೇ ಉದಾಹರಣೆ, ನನಗೆ ಆಸಕ್ತಿ ಇತ್ತು, ಹಾಗಾಗಿ ನನ್ನ ಆಸಕ್ತಿಯ ಮುಂದೆ ನನಗೆ ಈ ಕ್ಯಾಮರಾ ಕ್ವಾಲಿಟಿ ಅದು ಇದೆಲ್ಲ ನಾನು ನೋಡದೆ ನೇರವಾಗಿ ಪ್ರಾರಂಭ ಮಾಡಿದೆ. ಹಾಗಾಗಿ ನನಗೆ ಇದರಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಒಂದು ಮಟ್ಟಿಗಿನ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ನನ್ನದು ಫೋನು ತುಂಬ ಜನರಿಗೆ ಪ್ರಶ್ನೆ ಉಂಟು ಅಂತ ಹೇಳಿ ಆದರೆ ನಾನು ಇವತ್ತು ಹೇಳಿರುವಂಥದ್ದು ರಿಯಲ್ಮಿ 15 5G. 15 Pro ಕೂಡ ಅಲ್ಲ, ರಿಯಲ್ಮಿ 15 5G ಅಂತ ಅದೊಂದು ನೋಡ್ತಾ ಇರ್ಬೋದು. ಈಗ ಅದಕ್ಕೆ ಎಷ್ಟು ಹಣ ಉಂಟು, ಎಷ್ಟಾಗಿದೆ ಎಂತ ಕತೆ ಗೊತ್ತಿಲ್ಲ ನನಗೆ. ನಾನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾನು ಯಾಕೆ ರಿಯಲ್ಮಿಗೆ ಶಿಫ್ಟ್ ಆದದಂತ ಹೇಳಿದ್ರೆ ನನಗೆ ಎಂಥದೋ ಗೊತ್ತಿಲ್ಲ. ಅದರ ಆ ಫೀಚರ್ಸ್ ಆಗಿರಬಹುದು, ಒಟ್ಟಾರೆ ರಿಯಲ್ಮಿ ಅಂತ ಹೇಳಿದರೆ ನನಗೆ ತುಂಬ ಇಷ್ಟದ ಫೋನ್, ನನ್ನ ಮೊದಲ ಫೋನ್ ಆಗಿದ್ದರಿಂದ. ಮತ್ತು ನನಗೆ ಬೇರೆ ಕಡೆ ಜಂಪ್ ಆದರೂ ಕೂಡ ಮೊಟೊರೋಲಾ ಎಡ್ಜ್ ತಗೊಂಡಿದ್ದದ್ದು ನಾನು, ಎಡ್ಜ್ 40. ಅದು ತಗೊಂಡ್ರು ಕೂಡ ಅದು ಒಳ್ಳೇದಿತ್ತು, ಫೋನ್ ಒಳ್ಳೇದಿತ್ತು, ನನಗೆ ಇಷ್ಟವೇ ಇತ್ತು. ಆದರೆ ಕ್ಯಾಮರಾ ವೈಸ್ ಮಾತ್ರ ನನಗೆ ಸ್ವಲ್ಪ ಖುಷಿ ಇರಲಿಲ್ಲ ಅದರ ಬಗ್ಗೆ. ಹಾಗೆ ನನ್ನ ಮನಸ್ಸಿಗೆ ಇಷ್ಟ ಇಲ್ಲದ ಹಾಗೆ ಅದರ ಟಚ್ ಕೂಡ ಹೋಗಿ ಈಗ ಕೂಡ ನನ್ನ ಹತ್ರ ಆ ಫೋನ್ ಉಂಟು, ಇಲ್ಲ ಅಂತ ಇಲ್ಲ. ಆದರೆ ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಇನ್ನೆಂತಾದರೂ ವ್ಯವಸ್ಥೆ ಮಾಡಬೇಕು ಅದಕ್ಕೆ. ಅದಾದ ನಂತರ ಮತ್ತೆ ರಿಯಲ್ಮಿಗೆ ಶಿಫ್ಟ್ ಆದ. ರಿಯಲ್ಮಿಯಲ್ಲಿ ಒಂದೆರಡು ಜನರ ಸಜೆಷನ್ ಕೇಳಿದೆ, ಎಲ್ಲ ಅಷ್ಟೆಂತ ಒಳ್ಳೆ ಸಜೆಷನ್ಸ್ ಅಂತ ಬರಲಿಲ್ಲ. ಮತ್ತು ನಾನು, ನನ್ನ ಅಕ್ಕ ಮತ್ತು ಕಿಶನ್ ಗೊತ್ತಿರಬಹುದು ನಿಮಗೆ, ನಾವು 3 ಜನ ಸೇರಿಕೊಂಡು ಒಂದಷ್ಟೆಲ್ಲ ಹುಡುಕಿ ಎಲ್ಲ ಓಕೆ ಒಂದು ಸ್ವಲ್ಪ ಮಾತನಾಡಿಕೊಂಡಿದ್ದೆವು. ಅದಾದ ನಂತರ ನಾನು ರಿಯಲ್ಮಿ 15ಗೆ ಓಕೆ ಅಂತ ಹೇಳಿ. ನಾನೀಗ ಎಂತ ನೋಡುದು ಅಂತ ಹೇಳಿದರೆ ಇಲ್ಲಿ ಇದು ಬಿತ್ತು, ಎಂತ ಇದಕ್ಕೆ ಹೇಳುದು ನಾವು, ಚೆಂಡು ಪುಳೆ ಅಂತ ಹೇಳುದು. ತೆಂಗಿನ ಕಾಯಿ ಇದು ಆಗ್ತದಲ್ಲ, ಹೂ ಆದ ನಂತರ ಸಣ್ಣಕ್ಕೆ ಕಾಯಿ ಬಿಟ್ಟು ಇದು ನಂತರ ಎಳೆನೀರಾಗಿ ಇದು ನಂತರ ತೆಂಗಿನಕಾಯಿ ಆಗೋದು, ನಾವು ಚೆಂಡು ಪುಳೆ ಅಂತ ಹೇಳುದು ಇದಕ್ಕೆ. ಇದು ಬಿತ್ತೀಗ ಇದೇ ಜಾಗಕ್ಕೆ. ಇಲ್ಲಿ ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ಹಾಗೆ ಯೋಚನೆ ಮಾಡೋದು ಒಂದು ವೇಳೆ ನನ್ನ ತಲೆಗೆ ಬೀಳ್ತಾ ಇದ್ರೆ ಹೇಗೆ ಆಗ್ತಿತ್ತದು ಅಂತ. ಕಲ್ಲು ಎಸೆದ ಹಾಗೆ ಆಗ್ತಾಯಿತ್ತು ಟೈಂಗ್ ಅಂತ. ಹಾಗೆ ಇವತ್ತು ಜಾಸ್ತಿ ಅಂತ ವಿಡಿಯೋ ಮಾಡಲಿಲ್ಲ. ಹಾಗೆ ಒಂದು ಮಾಹಿತಿ ಕೊಟ್ಟದ್ದು ನನ್ನ ಫೋನ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಹಾಗೆ ಮಳೆ ಬಂದದ್ದು ಕೂಡ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.